ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಫ್ರೆಶ್ ಆಗಿ ಆಚೆ ಟೀ ಕುಡಿತಾ ನಿಂತ್ಕೊಂಡಿದ್ದೆ. ನಮ್ಮ ಮಳೆಯ ಏನೋ ಕಿತಾಪತಿ ಮಾಡೋಕ್ಕೆ ಆತರಿತಾ ಇದ್ದ. ಬಂದೆ, ಬಾಗಿಲಲ್ಲಿ ನಿಂತ್ಕೊಂಡು ಕಿತಾಪತಿ ಮಾಡ್ತಿದ್ದ. ಏನು ಮಾಡ್ತಿದ್ದೀಯ ಅಂದರೆ ಏನೋ ಹೇಳಿಲ್ಲ. ಆಮೇಲೆ ಬಾರ್ಲೆ ಒಳ ಹೋಗೋಣ ಅಂತ ಒಳಗೆ ಬಂದೆ. ನಮ್ಮ ಮನೆಗೆ ಬಂದು ನನಗೆ ಎದುರಿಸ್ತಾನೆ. ಹಾಗೆ ತಿಂಡಿ ತಿಂದು ಸೀದಾ ಕೆಲ್ಸಕ್ಕೆ ಹೊರಟೆ. ಮೆಲವಿಂದರ್ಗೆ ಹೋಗ್ಬಿಟ್ಟು ಶೋರೂಮಿಗೆ. ನಾನು ನನ್ನ ತಮ್ಮ ಕೆಲ್ಸಕ್ಕೆ ಹೋದ್ವಿ. ಹಾಗೆ ವೀರಭದ್ರೇಶ್ವರ ಟೆಂಪಲ್ಗೆ ಕೈ ಮುಗಿದು ಸೀದಾ ಮೆಲವಿಂದರ್ ಶೋರೂಮ್ಗೆ ಹೋದ್ವಿ. ಮೊನ್ನೆ ಇಳಿಸಿದ ಗಾಡಿ ಸರ್ವಿಸ್ ಇತ್ತು, ಹಾಗಾಗಿ ಸರ್ವಿಸ್ ಮಾಡೋಣ ಅಂತ ಹೋದ್ವಿ. ನಾನು ನನ್ನ ತಮ್ಮ, ನಮ್ಮದೇ ಆದ ಗಾಡಿ. ಅಲ್ಲಿಂದ ಮುಗಿಸ್ಕೊಂಡು ಇವತ್ತು ಬೇಗ ಮನೆಗೆ ಬಂದೆ. ನನ್ನ ನಳಿಯನ ನನ್ನ ತಂಗಿ ಮನೆಗೆ ಬಿಡಬೇಕು ಅಂತ ಕರ್ಕೊಂಡು ಹೋದೆ. ಹಾಗೆ ಬೈಕಲ್ಲಿ ಕ್ಲಿಪ್ಪಿ ತೊಗೊಂಡ್ವಿ. ಒಕ್ಕ ದಾರಿಲಿ ಏನು ಕೇಳಿದ್ರು ಬುದ್ಧಿಲ್ಲ ಬುದ್ಧಿಲ್ಲ ಅಂತ. ಸೀದಾ ನನ್ನ ತಂಗಿ ಮನೆಗೆ ಬಂದೆ. ನನ್ನ ತಂಗಿ ಆಚೆ ವೇಟ್ ಮಾಡ್ತಿದ್ಲು. ಅಲ್ಲಿ ನನ್ನ ಅಳಿಯನ್ ಬಿಟ್ಟು ಟೀ ಕುಡಿದು ಸೀದಾ ನಮ್ಮ ಅಣ್ಣನ ಮಕ್ಳು ಕರ್ಕೊಂಬರೋಣ ಅಂತ ಸೀದಾ ನಾನು ಕರೂರಿಗೆ ಹೊರಟೆ. ಹಾಗೆ ಹರಿಹರ ರೋಡಲ್ಲಿ ಹೊರಟೆ. ಹಾಗೆ ಸೀದಾ ಕರೂರಿ ಎಂಟ್ರೆನ್ಸ್ಗೆ ಬಂದೆ. ಅಲ್ಲಿಂದ ರೈಲ್ ಬ್ರಿಡ್ಜಾಗ ಕ್ರಾಸ್ ಮಾಡಿ ಆಚೆ ಆ ಕಡೆ ಹೋದೆ. ಅಷ್ಟೇ ಒಂದು ಗೂಡ್ಸ್ ಟ್ರೈನ್ ಬಂತು. ಟ್ರೈನ್ ನೋಡಿ ಸೀದಾ ನಾನು ಕರೂರು ಊರೊಳಗೆ ಹೋದೆ. ಅಲ್ಲಿಂದ ಸೀದಾ ನಮ್ಮ ಅಣ್ಣನ ಮಕ್ಳು ಕರ್ಕೊಂಡು ಮತ್ತು NH4 ರೋಡಲ್ಲಿ ಊರಿಗೆ ಹೊರಟೆ. ಅವ್ರ ಹತ್ರ ಒಂದು ಕ್ಲಿಪ್ಪಿಂಗ್ ತಗೊಂಡು ಹಾಯ್ ಹೇಳಿ ಹಾಗೆ ಮಾತಾಡ್ತಾ ಸೀದಾ ಊರಿಗೆ ಬಂದ್ವಿ. ಟೈಮ್ ಆಗಿತ್ತು. ಹಾಗೆ ಹೋಗಿ ಊಟ ಮಾಡಿ ಹಾಗೆ ಮಲ್ಕೊಂಡೆ.